ಇಂಜಿನಿಯರ್ ಕವಿತಾ ಹಾಗೂ ಆರೋಗ್ಯ ಅಧಿಕಾರಿಗಳ ತಂಡ ಫುಡ್ ಕೋರ್ಟ್ಗೆ ದಿಢೀರ್ ಭೇಟಿ. ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಬಳಸುತ್ತಿದ್ದ ವ್ಯಾಪಾರಿಗಳಿಗೆ ನೋಟಿಸ್. ಗ್ರಾಹಕರು ವ್ಯಾಪಾರಿಗಳಿಗೆ ದೇವ್ರ ಸಮಾನ. ಅಂಗಡಿಗಳನ್ನ ಇಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ನಿಮಗೆ ಹೆಂಗ್ ಹಣ ಮಾಡಬೇಕು ಅನ್ನೋ ಪರಿಜ್ಞಾನ ನಿಮಗಿದೆ. ಸ್ಮಾಲ್ ವಿಸಿಟ್, ಇನ್ನ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಮೇಯರ್ ಹೇಮಲತಾ ಕಮಲ್ ಕುಮಾರ್, ಇಂಜಿನಿಯರ್ ಕವಿತಾ ಹಾಗೂ ಆರೋಗ್ಯ ಅಧಿಕಾರಿಗಳ ತಂಡವು ಫುಡ್ ಕೋರ್ಟ್ಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆಯ ಸಂದರ್ಭದಲ್ಲಿ ಸ್ವಚ್ಛತೆ ಕಾಪಾಡದ ಹಾಗೂ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡುತ್ತಿದ್ದ ವ್ಯಾಪಾರಿಗಳಿಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ಹೆಸರು ಹೇಳಿ ಅಮ್ಮ ನಿಮ್ದು. ನಿಮ್ಮ ಓನರ್ಗೆ ಹೇಳಿ, ಅವನಿಗೆ ಫೋನ್ ಮಾಡಿ. ಸ್ಪೋರ್ಟ್ಸ್ ಕಾಸ್ಟ್ಯೂಮ್ ಹೆಣ್ಮಕ್ಳು ಇದ್ದಾರೆ. ಇದು ಗಾಂಧಿ ಭವನ ಅವರು ಎಲ್ಲರಮ್ಮ ಅವನು ಗಾಂಧಿ ಭವನದ ಎದುರುಗಡೆನೆ ಸ್ವಚ್ಛತೆ ಸತಿ ನಿಮಗೆ ಹೇಳೋದು ಅಲ್ಲಿ ಟೇಸ್ಟಿ ಫುಡ್ಗಳು ಹಾಕ್ತೀರ ಗೊತ್ತು. ಈ ಗಾಡಿ ಎತ್ತಪ್ಪ, ಇದು ಕ್ಲೋಸ್ ಮಾಡಿಸಿ. ಒಂದು 2 ದಿವಸ ಅಂಗಡಿ ಮುಗಿಸಿ ನಿಮಗೆ ಬರ್ತೀರಾ? ಬಾಡಿಗೆ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದೀರಾ? ರೆಂಟ್ ಎಷ್ಟು? ಯಾರಿಗೆ ಅದೇ ಯಾರು ಕೌಂಟ್ರು? ಯಾರಿಗೆ ದುಡ್ಡು ಕೊಡ್ತಾ ಇದ್ದೀವಿ? ದುಡ್ಡು ಯಾರಿಗೆ ಕೊಡ್ತಾ ಇದೆಯಮ್ಮ? ನಮ್ಮ ಅಣ್ಣ ಕೊಡ್ತಾರೆ. ಓನರ್ ಹೆಸರು ಗೊತ್ತಿಲ್ವಾ? ದಿವಸಕ್ಕೆ ಎಷ್ಟು ಕೊಡ್ತೀರಾ? ದಿವಸಕ್ಕೆ 200 ಹಂಗೆ ಆದರೆ 6,000 ರೂಪಾಯಿ. 6,000 ರೂಪಾಯಿ ತಿಂಗಳಿಗೆ ಆಯ್ತು. ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಇವರು. ಕಷ್ಟಪಡೋದು ಎಲ್ಲ ಕುತ್ಕೊಂಡು ಸರ್ಕಾರಿ ಜಾಗ, ಸರ್ಕಾರಿ ಲೈಟು, ಸರ್ಕಾರಿ ನೀರು ಎಲ್ಲ ಫ್ರೀ. ಯಾರೋ ಒಬ್ಬ ಕೂತ್ಕೊಂಡು ಅಲ್ಲೇ ಬೆಟ್ಟಿಂಗ್ ಆಡ್ಕೊಂಡು ಈ ಬಂದಿರೋ ಬಿಟ್ಟಿ ದುಡ್ಡಲ್ಲಿ. ಈ ಸಂದರ್ಭದಲ್ಲಿ ಮಾತನಾಡಿದ ಮೇಯರ್ ಹೇಮಲತಾ ಕಮಲ್ ಕುಮಾರ್, ಫುಡ್ ಕೋರ್ಟ್ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ಸ್ಥಳ. ಇಲ್ಲಿ ಮಾರಾಟವಾಗುವ ಆಹಾರವು ಸುರಕ್ಷಿತವಾಗಿರಬೇಕು. ಮುಂದಿನ ಬಾರಿ ಇಂತಹ ದೋಷಗಳು ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಹಾಸನ ನಗರದ ನಾಗರಿಕರಲ್ಲಿ ಒಂದು ನನ್ನ ವಿನಂತಿ ಏನು ಅಂದರೆ, ನಾನು ಇವತ್ತು ಫುಡ್ ಕೋರ್ಟನ್ನು ವಿಸಿಟ್ ಮಾಡೋಕ್ಕೆ ಅಂತ ಬಂದಿದ್ದೆ. ಇಲ್ಲಿ ತುಂಬ ಡೇಟ್ ಎಕ್ಸ್ಪೈರಿ ಆಗಿರೋ ವಸ್ತುಗಳನ್ನ ಉಪಯೋಗಿಸ್ತಾರೆ. ಮತ್ತು ಮಶ್ರೂಮು ಇವೆಲ್ಲ ಹುಳಗಳಾಗಿದ್ದಾವೆ. ಅವುಗಳನ್ನು ನೋಡಿ ನೀವು ತುಂಬ ಗಲೀಜಾಗಿ ಮಾಡ್ತಾಯಿದ್ದಾರೆ. ಮತ್ತು ಅವ್ರ ಸುತ್ತಮುತ್ತ ಇರೋದೆಲ್ಲ ಅದು ತುಂಬ ಗಲೀಜಿದೆ. ಈರುಳ್ಳಿನೂ ಅಷ್ಟೇ. ಮತ್ತು ಈಗ ಅವರು ಇದನ್ನು ಬೇಬಿ ಕಾರ್ನ್ಗಳನ್ನೂ ಅಷ್ಟೇ ಯಾವುದನ್ನು ವಾಶ್ ಮಾಡಲ್ಲ. ಇವುಗಳೆಲ್ಲ ಉಪಯೋಗಿಸಿ ಮಾಡ್ತಾ ಇದ್ದಾರೆ. ತುಂಬ ಗಲೀಜಿದೆ. ಮತ್ತು ಇಡ್ಲಿಯನ್ನು ನಾನ್ ಸ್ಟಿಕ್ ಪ್ಲೇಟಲ್ಲಿ ಉಪಯೋಗಿಸ್ತಾ ಇದ್ದಾರೆ. ನಾನ್ ಸ್ಟಿಕ್ನ ಉಪಯೋಗಿಸ್ಬೇಡಿ, ಅದ್ರ ಮೇಲೆ ಬಂದಿದ್ದು ಬಟ್ಟೆ ಹಾಕಿ ಯೂಸ್ ಮಾಡಿ ಅಂತ ಹೇಳಿದ್ದೀವಿ. ಮತ್ತು ಈಗ ನೀವು ಸಾರ್ವಜನಿಕರು ನೀವು ಬಂದಾಗ ಸ್ವಲ್ಪ ಚೆಕ್ ಮಾಡಬೇಕು. ಎಣ್ಣೆ ಎಲ್ಲ ಫುಲ್ಲು ಕಪ್ಪಾಗಿ ಹೋಗಿದೆ. ಅಂಥ ಎಣ್ಣೆಲಿ ನಿಮಗೆ ಇದು ಮಾಡಿಕೊಡ್ತಾರೆ ಅಡುಗೆಗಳನ್ನ. ಅದನ್ನೆಲ್ಲ ತಿನ್ನಬೇಡಿ. ಮತ್ತು ಇದು ಬಂದ ವಿಸಿಟ್ ಏನು ಅಂದರೆ, ನನಗೆ ಸಾರ್ವಜನಿಕರು ತುಂಬ ಜನ ಕಂಪ್ಲೇಂಟ್ ಮಾಡಿದರು. ಫುಡ್ ವಿಸಿಟ್ ಮಾಡಿ ಫುಡ್ ಕೋರ್ಟ್ನ ತುಂಬ ನಮಗೆ ಹೈಜಿನಿಕ್ ಆಗಿಲ್ಲ, ತುಂಬ ಗಲೀಜಾಗಿದೆ. ಮತ್ತು ಈಗ ಒಳ್ಳೊಳ್ಳೆ ಫುಡ್ಗಳು ಹಾಕಿಲ್ಲ, ರಾಸಾಯನಿಕ ಗೊಬ್ಬರಗಳು ಬೆಳೆಸಿರೋ ಗಿಡಗಳನ್ನು ಮಾಡಬೇಕಾಗಿತ್ತು. ಅದು ಅವರು ಆರ್ಗ್ಯಾನಿಕಲ್ಲಿ ಉಪಯೋಗಿಸ್ತಾ ಇಲ್ಲ, ಎಲ್ಲ ಕೆಮಿಕಲ್ ಯೂಸ್ ಮಾಡಿ ಮಾಡ್ತಾ ಇದ್ದಾರೆ. ಆಮೇಲಿಂದ ಅವ್ರುಗಳು ಕೈಗಳಿಗೆ ಗ್ಲೌಸು ಹಾಕಿಲ್ಲ, ತಲೆಗೆ ಕ್ಯಾಪ್ಗಳು ಹಾಕಿಲ್ಲ. ಮತ್ತು ಈಗ ತುಂಬ ಗಲೀಜಾಗಿದೆ. ಗುಂಡಿ ಮತ್ತು ಕಸಗಳನ್ನ, ಒಣ ಕಸ ಮತ್ತು ಡ್ರೈ ಹಸಿ ಕಸನ ಬೇರೆ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಎರಡನ್ನೂ ಒಟ್ಟೊಟ್ಟಿಗೆ ಇಟ್ಕೊಂಡು ಅದನ್ನು ಅಲ್ಲಿ ನಿಂತಿರೋ ಜಾಗದಲ್ಲಿ ತುಂಬ ಗಲೀಜು ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ನಾವು ಇವತ್ತು ವಿಸಿಟ್ ಮಾಡಿದಾಗ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸಿದ್ದೀವಿ. ನೀವುಗಳು ಸಾರ್ವಜನಿಕರು ಬಂದಾಗ ಒಂದು ಸ್ವಲ್ಪ ಅದನ್ನ ನೋಡಿ ನೀವುಗಳು ಅವ್ರಿಗೆ ಹೇಳಬೇಕು. ಇಲ್ಲಿಂದ ಏನೋ ನೀವು ತೊಂದರೆ ಆಗ್ತಾ ಇದ್ರೆ ಸಾರ್ವಜನಿಕರು ಬಂದು ನಮ್ಗೆ ಹೇಳಿದರೆ ನಾವು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಇವ್ರುಗಳಿಂದ ನಿಮ್ಗೆ ಏನಾದ್ರು ತೊಂದರೆ ಆಯಿತು ಅಂತಂದರೆ ನೀವು ಹೇಳಬೇಕು. ಹೇಳ್ದವ್ರು ನಮ್ಗೆ ಅರ್ಥ ಆಗಲ್ಲ. ಮತ್ತು ಇವ್ರುಗಳು ಹೇಳ್ತಾರೆ ನಾವು ಬರ್ತಾ ಇದೀವಿ ಅಂತ ಒಂದು ಕಡೆ ಎಲ್ಲ ಮುಚ್ಚಿಟ್ಕೊಂಡಿರ್ತಾರೆ. ಡೇಟ್ ಎಕ್ಸ್ಪೈರಿ ಆಗಿರೋ ತುಂಬ
ತುಂಬ ಇದೆ. ಸೋಯಾ ಸಾಸು, ಟೊಮೊಟೊ ಕೆಚಪ್ಪು ಮತ್ತು ಕೆಲವೊಂದು ವಸ್ತುಗಳೆಲ್ಲ ಇದಾಗಿದೆ, ಟೇಸ್ಟಿಂಗ್ ಪೌಡ್ರು ಇವೆಲ್ಲವೂ. ಆದ್ದರಿಂದ ನೀವುಗಳು ದಯವಿಟ್ಟು ಇಲ್ಲಿ ತಿನ್ನೋದನ್ನ ಬಿಡಿ ಅಂತ ಹೇಳಲ್ಲ, ನೀವು ಬಂದಾಗ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ತಿನ್ನಿ ಅಂತೇಳಿ, ಮತ್ತು ಕ್ಲೀನಲ್ಲಿ ಮೇಂಟೈನ್ ಮಾಡೋಕ್ಕೆ ಅವ್ರಿಗೂ ಹೇಳಿ ನೀವುಗಳು ಅಂತ. ನಾವು ವ್ಯಾಪಾರಿಗಳಿಗೆ ಏನು ಅಂತಂದರೆ ನಾವು ಇದು ಕ್ಲೀನ್ ಮೇಂಟೈನ್ ಮಾಡಿ ಮತ್ತು ಎಕ್ಸ್ಪೈರಿ ಆಗಿರೋದು ಉಪಯೋಗಿಸ್ಬಿಟ್ಟು ಬ್ರ್ಯಾಂಡೆಡ್ಗಳನ್ನ ಉಪಯೋಗಿಸಿ, ಬ್ರ್ಯಾಂಡೆಡ್ ಸೋಯಾ ಸಾಸು ಇವುಗಳನ್ನ ಹೈಜಿನಿಕ್ ಬಗ್ಗೆ ತುಂಬ ಗಮನ ಕೊಡಿ. ಮತ್ತು ಅಂಗಡಿನ ಸ್ವಲ್ಪ ಹಿಂದೆ ಹಾಕ್ಕೊಂಡ್ರೆ ಬಂದು ತಿನ್ನೋರಿಗೆಲ್ಲ ಒಂದು ಸ್ವಲ್ಪ ಜಾಗ ಸಿಗುತ್ತೆ, ಪಾರ್ಕಿಂಗು ಜಾಗ ಸಿಗುತ್ತೆ ಹಂಗಂತ ಹೇಳಿದ್ವಿ. ಅವ್ರು ನಾಳೆಯಿಂದ ನೋಡೋಣ ಏನು ಮಾಡ್ತಾರೆ ಅಂತ. ಕೆಲವು ಅಂಗಡಿಗಳನ್ನ ಇಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ, ಆ ಬಾಡಿಗೆ ಕೊಟ್ಟಿರೋ ದುಡ್ಡಲ್ಲಿ ಕೆಲವು ಅಂಗಡಿ ಇಟ್ಕೊಂಡಿದ್ದಾರೆ. ಅದು ನಾವು ಬಡವರಿಗೆ ಅಂತ ಮಾಡೋದು, ಬಾಡಿಗೆ ಕೊಟ್ಟು ವ್ಯವಹಾರ ಮಾಡ್ತಾ ಇದ್ದಾರೆ, ಅದು ತಪ್ಪು ಅಂತ ನಾನು ಹೇಳಿದ್ದೀನಿ. ಅದು ಕೆಲವರು ವಾದ ಮಾಡ್ತಾ ಇದ್ದಾರೆ ಬಾಡಿಗೆ ಕೊಟ್ಟಿಲ್ಲ, ವಯಸ್ಸಾಗಿದೆ ಅಂತ. ಅದ್ರ ಬಗ್ಗೆ ನನಗೆ ಇನ್ನೂ ಬಂದಿಲ್ಲ, ಇಲ್ಲ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ನೋಡಿ ನಮ್ಮ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೆಚ್ಚಿನ ಗಮನ ಕೊಡ್ತೀನಿ ಅಂತ ನಿಮ್ಮ ಸಾರ್ವಜನಿಕರಲ್ಲಿ ಹೇಳ್ತೀನಿ. ನಮ್ಮ ಮೇಯರ್ ಮೇಡಮ್ ಹೇಳ್ದಂಗೆ ಸಾಕಷ್ಟು ಅನೈರ್ಮಲ್ಯ ಅಂದರೆ ಅನ್ಹೈಜಿನಿಕ್ ಆಗಿ ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಯಾವಾಗಲೂ ವ್ಯಾಪಾರಿಗಳು ಅವ್ರದ್ದು ತಲೆ ಒಳಗಡೆ ಇಟ್ಕೋಬೇಕು, ಗ್ರಾಹಕರು ಅವ್ರದ್ದು ದೇವ್ರುಗಳು. ಸೊ ಇವ್ರು ಏನು ಮೋಸ ಮಾಡ್ತಾರೆ ಅದು ದೇವರಿಗೆ ಸಮ ಆಗುತ್ತೆ. ಗ್ರಾಹಕರು ಇಲ್ಲದಲ್ಲೇ ವ್ಯಾಪಾರಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಅಥವಾ ಇತರೆಡೆ ಎಲ್ಲಿ ಫುಡ್ಡನ್ನ ಕೊಡ್ತಾ ಇದ್ದಾರೆ, ಸೊ ಅವರು ಇನ್ನು ಮುಂದೆ ಇವತ್ತು ಒಂದು ಸ್ಮಾಲ್ ವಿಸಿಟ್ಟು, ಇನ್ನು ಸರ್ಪ್ರೈಸ್ ವಿಸಿಟ್ ಇರುತ್ತೆ. ಈ ಥರ ಗುಂಪಾಗಿ ಬರೋದ್ರಿಂದ ಎಲ್ಲರಿಗೂ ಮೊದಲೇ ಮಾಹಿತಿ ಗೊತ್ತಾಗಿ ಎಷ್ಟೊಂದು ಜನ ಅಂಗಡಿಗಳನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಇಂಡಿವಿಜುವಲ್ ಆಗಿ ನಾವು ಹೋಗ್ತೀವಿ, ವಿಸಿಟ್ ಮಾಡ್ತೀವಿ. ಇದೇ ರೀತಿ ಈಗಾಗಲೇ ಸಾಕಷ್ಟು ಆಯಿಲನ್ನು ಪದೇ ಯೂಸ್ ಮಾಡಿರೋಂಥ ಆಯಿಲೆಲ್ಲ ಚೆಲ್ಲಿದ್ದೀವಿ. ಎಕ್ಸ್ಪೈರಿ ಆಗಿರೋಂಥ ಕೆಮಿಕಲ್ ಏನು ರಾಸಾಯನಿಕ ಯೂಸ್ ಮಾಡ್ತಾಯಿದ್ರು ಅದೆಲ್ಲ ಡಿಸ್ಪೋಸ್ ಮಾಡಿದ್ದೀವಿ. ಬಟ್ ನಾವು ಬಂದು ನಿಮಗೆ ಹೇಳೋದಕ್ಕಿಂತ ನಿಮಗೆ ಹೆಂಗೆ ಹಣ ಮಾಡಬೇಕು, ಯಾವ ಥರ ವ್ಯಾಪಾರ ಮಾಡಬೇಕು ಅನ್ನೋ ಪರಿಜ್ಞಾನ ನಿಮಗಿದೆ. ಆದರೆ ಯಾವ ರೀತಿಯ ಅದಕ್ಕೆ ಬೇಕಾಗಿರೋ ಅಂಥ ವಸ್ತುಗಳನ್ನು ಉಪಯೋಗಿಸ್ಬೇಕು ಅನ್ನೋದು ಪರಿಜ್ಞಾನ ನಮ್ಮ ವ್ಯಾಪಾರಸ್ಥರಲ್ಲಿ ಇಲ್ಲ. ಅವರಿಗೆ ವ್ಯಾಪಾರ ದೃಷ್ಟಿಯಿಂದ ಮಾತ್ರ ನೋಡ್ತಾ ಇದ್ದಾರೆ. ನಾನು ಪದೇ ಹೇಳ್ತಾ ಇದ್ದೀನಿ, ಗ್ರಾಹಕರು ವ್ಯಾಪಾರಿಗಳಿಗೆ ದೇವ್ರ ಸಮಾನ. ಇನ್ನು ಮುಂದೆ ಆದರೂ ಎಲ್ಲ ವ್ಯಾಪಾರಸ್ಥರು ತಮ್ಮ ಗ್ರಾಹಕರ ಆರೋಗ್ಯನ ಹಿತ ಕಾಪಾಡಿಕೊಂಡು ಫುಡ್ಗಳನ್ನು ತಯಾರಿಸಬೇಕು. ಮತ್ತು ನಮ್ಮಿಂದ ಇನ್ಮೇಲೆ ಇನ್ನೂ ಮುಂದೆ ಸಾಕಷ್ಟು ನಮ್ಮಲ್ಲಿ ಇದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಶಾಖೆಯ ಸಾಕಷ್ಟು ಆ್ಯಕ್ಟ್ಗಳು ಬಂದಿದೆ. ಸೊ ವ್ಯಾಪಾರಸ್ಥರು ಇನ್ನು ಮಾಡಲಿಲ್ಲ ಅಂದರೆ ಡೈರೆಕ್ಟಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಮಹಾನಗರ ಪಾಲಿಕೆ ಸಿದ್ಧ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಪ್ಲಾಸ್ಟಿಕ್ಸು ನಮ್ಮಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ನನ್ನನ್ನು ಆದಿಯಾಗಿ ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಅಂಗಡಿಗಳಿಗೆ ಹೋಗಬೇಕಾದ್ರೆ ಮುಂಚೆ ಎಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ಅವ್ರ ಕಾಲದಲ್ಲೆಲ್ಲ ಒಂದು ಬ್ಯಾಗ್ ಇಟ್ಕೊಂಡೇ ಸಂತೆಗೆ ಹೋಗ್ತಾಯಿದ್ರು. ಬಟ್ ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಬರೀ ಕೈಯಲ್ಲಿ ಹೋಗ್ತೀವಿ. ಅವರು ಇದ್ರ ಬ್ಯಾಗಿಗೆ ಚಾರ್ಜ್ ಮಾಡ್ತಾರೆ ಅಂದ ತಕ್ಷಣ ಬಟ್ಟೆ ಬ್ಯಾಗಿಗೆಲ್ಲ ಇಟ್ಕೊಂಡಿದ್ದಾರೆ. ಬಟ್ ಬಟ್ಟೆ ಬ್ಯಾಗಿಗೆ ಒಂದು 2 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಗ್ರಾಹಕರು ಅಂಥ ಕಡೆ ಹೋಗೋದೇ ಇಲ್ಲ. ಅದಕ್ಕೆ ವ್ಯಾಪಾರಸ್ಥರು ಗ್ರಾಹಕರನ್ನು ಬರಲ್ವಲ್ಲ ಅಂತ ಅಂದ್ಬಿಟ್ಟು ಈ ಪ್ಲಾಸ್ಟಿಕ್ಕನ್ನು ಇದು ಮಾಡ್ತಾ ಇದ್ದಾರೆ, ಅಂದರೆ ಯೂಸ್ ಮಾಡ್ತಾ ಇದ್ದಾರೆ ಗ್ರಾಹಕರನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಕಡಿಮೆ ರೇಟಲ್ಲಿ. ಬಟ್ ನಾನು ಕೇಳೋದು, ಮೊದಲನೇದಾಗಿ ಸಾರ್ವಜನಿಕರು ಒಂದು ಅಂಗಡಿಗೆ ಹೋಗಬೇಕಾದ್ರೆ ಹೆಂಗೆ ಸಂತೆಗೆ ಹೋಗೋಕ್ಕೆ ಬ್ಯಾಗ್ ಹಿಡ್ಕೊಂಡು ಹೋಗ್ತೀವಿ, ಇನ್ಮೇಲೆ ಪ್ರತಿ ಟೈಮು ಬ್ಯಾಗು. ಈಗ ನಾನೇ ನಾನ್ ವೆಜ್ ತರಕ್ಕೆ ಹೋಗುವಾಗೆಲ್ಲ ಆಲ್ಮೋಸ್ಟ್ ಸ್ಟೀಲ್ ಬಾಕ್ಸನ್ನೇ ತೊಗೊಂಡು ಹೋಗ್ತಾ ಇರ್ತೀವಿ, ಇಲ್ಲ ಬಕೆಟ್ ತೊಗೊಂಡು ಹೋಗಿ ನಾವು ಚಿಕನ್ ಮಟನ್ ಕಟ್ ಮಾಡಿಕೊಂಡು ಹಾಕಿಸ್ಕೊಂಡು ಬರ್ತಾ ಇರ್ತೀವಿ. ಸೊ ಆ ರೀತಿ ಎಲ್ಲರೂ ತಮ್ಮ ಮನೆಯಿಂದ ಒಂದೊಂದು ಬ್ಯಾಗು ಅಥವಾ ನಾನ್ ವೆಜ್ ತರಕ್ಕೆ ಹೋದಾಗ ಪ್ಲಾಸ್ಟಿಕಲ್ಲೆಲ್ಲ ಕಟ್ಕೊಡ್ತಾರೆ. ಅದ್ರ ಬದಲು ಒಂದು ಸ್ಟೀಲ್ ಕ್ಯಾರಿಯರೋ ಅಥವಾ ಬಕೆಟೋ ಏನಾದ್ರು ತೊಗೊಂಡು ಹೋದರೆ ನಮಗೂ ಕೆಲಸ ಕಡಿಮೆ ಆಗುತ್ತೆ, ಪ್ರಕೃತಿ ಸೇವೆ ಮಾಡ್ದಂಗೆ ಆಗುತ್ತೆ. ನಾವೆಲ್ಲೋ ಒಂದು ಕಡೆ ಪರಿಸರ ಪ್ರೇಮಿಗಳು ಅಂತ ಅಂದ್ಕೊಂಡು ಎಲ್ಲ ಒಂದು ಕಡೆ ಗಿಡ ಮರ ನೆಡೋದ್ರಿಂದ ಪರಿಸರ ಕಾಪಾಡೋಕ್ಕಾಗಲ್ಲ. ಪ್ಲಾಸ್ಟಿಕ್ಗಳನ್ನು ಆದಷ್ಟು ತ್ಯಾಜ್ಯಗಳನ್ನು ವಿಂಗಡಣೆ ಮಾಡಿ ಕೊಡೋದ್ರಿಂದ, ಮತ್ತು ಪ್ಲಾಸ್ಟಿಕ್ಗಳನ್ನು ಅಂಗಡಿಯವರು 1 ದಿವಸ ಬರಲ್ಲ, 2 ದಿವಸ ಬರಲ್ಲ, ಕಸ್ಟಮರ್ಸು 3ನೇ ದಿವಸ ಅವರಿಗೆಲ್ಲ ಒಂದು ಕಡೆ ಪರ್ಚೇಸ್ ಆಗೇ ಇರುತ್ತೆ. ಕಂಪಲ್ಸರಿ ನನಗೆ ತರಕಾರಿ ಬೇಕು ಅಂತಂದರೆ ಈ ಅಂಗಡಿ ಇಲ್ಲ ಇನ್ನೊಂದು ಅಂಗಡಿಗೆ ಹೋಗ್ತೀವಿ. ಸೊ ಪ್ಲಾಸ್ಟಿಕ್ ಇರೋ ಅಂಗಡಿನಲ್ಲಿ ನಾವು ತರಕಾರಿ ತೊಗೊಂಡಿಲ್ಲ ಅಂದರೆ ಅವರು ಚೇಂಜ್ ಆಗ್ತಾರೆ, ಗ್ರಾಹಕರು ಮನಸ್ಸು ಬದಲಾಯಿಸ್ತಾರೆ. ಸೊ ವ್ಯಾಪಾರಸ್ಥರು ಮೊದಲು ಪ್ಲಾಸ್ಟಿಕ್ಕನ್ನು ಇಡೋದನ್ನು ಬಿಡಬೇಕು. ಸೊ ಜನ ಆಟೋಮೆಟಿಕ್ಕಾಗಿ ಸಾರ್ವಜನಿಕರು ಬ್ಯಾಗ್ ಹಿಡ್ಕೊಂಡು ಹೋಗೋ ಒಂದು ಮನಸ್ಸು ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಮೇಲೆ ಇನ್ನೂ ತುಂಬ ಮಹಾನಗರ ಪಾಲಿಕೆಯಿಂದ ಸಾಕಷ್ಟು ಸ್ಟ್ರಿಕ್ಟಾಗಿ ರೇಟ್ಸ್ಗಳು ಆಗ್ತಾ ಹೋಗ್ತವೆ. ಅಲ್ಲಿ ಊಟ ಮಾಡೋಕ್ಕೆ ತಿಂಡಿಕಾಯಿ ಬರ್ತಾರಲ್ಲ, ಅವರು ಪಾರ್ಕಿಂಗ್ ಮಾಡ್ಕೊಂತಾರಲ್ಲ, ಅದು ನಮಗೆ ರೋಡಿಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಏನು ಹೇಳಿ, ಟ್ರಾಫಿಕ್ ಜಾಮ್ ಆಗಿ. ಅದಕ್ಕೋಸ್ಕರ ನೀವು ಎರಡು ಹೊರಗಡೆ ಹೇಳಿ ಇಲ್ಲಿ ಕೊಡಿ. ಕನ್ನಡ ಮಾತಾಡೋಕೆ ಫಸ್ಟ್ ಕನ್ನಡ ಕಲಿ ಬಂದಾಗಿಲ್ಲ. ನಮ್ಮ ಕಡೆ ಬಂದು ಕನ್ನಡ ಮಾತಾಡ್ಕೊಂಡ್ರೆ ನಮ್ಗೆ ಇದಕ್ಕೆ ಬರ್ಬೋದು.
ಪಾರ್ಸಲ್ ಕೊಡ್ತೀರಾ ಎಲ್ಲಿ ಯಾಕೋ ಇದೆ ಏನ್ ಧೈರ್ಯವಾಗಿ ಕವರ್ ಅಂತ ಒಂದು ನಿಮಿಷ ಬ್ಯಾನ್ ಇದು ಪ್ಲಾಸ್ಟಿಕ್ ಇದು ತಳಿ ಯಾರು ಫಾಯಿಲ್ ಕವರ್ ಇದು ಪ್ಲಾಸ್ಟಿಕ್ ಕವರ್ ಇದು ಆಯ್ತಾ ಅದೆಲ್ಲ ಕೊಡಂಗಿಲ್ಲ ಅದು ಬಿಸಿ ಹಾಕಿ ಕೊಡ್ತೀರಾ ಅದರಲ್ಲಿ ಪಾಯ್ಸನ್ ಆಗುತ್ತದು ಯಾರು ತಂದು ಕೊಡ್ತಾರೆ? ಯಾರು ತಂದು ಕೊಡ್ತಾರೆ? ಎಲ್ಲಿಂದ ಬರುತ್ತೆ? ಯಾರು ತಂದು ಕೊಡ್ತಾರೆ? ನಿಪ್ಪಟ್ಟಿಲ್ಲ ಬೇಲ್ ಮಾತ್ರ ಸಿಗುತ್ತೆ ಇಲ್ಲ ಇದು ಪನ್ನೀರ್ ಸ್ಯಾಂಡ್ವಿಚ್ ಅಲ್ಲಿ ಸಿಂಚಿಗೆ ಹಾಕಿ ಕಲರ್ಗಳೆಲ್ಲ ಯೂಸ್ ಮಾಡ್ಕೊಂಡಿದ್ವಿ ಚಿಪ್ ಹೆಂಗಿದೆ ಎಲ್ಲಿದೆ ಖರ್ಚಿಪ್ಪು ಎಲ್ಲಿದೆ ಎಲ್ಲಿದೆ ಇಟ್ಕೋಬೇಕು ತಾನೇ ವರ್ಷಗೆ ಒಣಗಿಂದ ಬಂದು ಏನು ಮಾಡ್ತೀರಾ ಮಾಸ್ಕ್ ಹಾಕೊಳ್ಳಿ ಮುಸ್ರೆಗೆ ಪ್ಲಾಸ್ಟಿಕ್ ಹಾಕ್ತೇನೆ ನೀನು ಹಾಕಿದೆಯಲ್ಲ ತೆಗೆದು ಬಿಡೋಣ ಅದನ್ನ ತೆಗಿತೀವಿ ಅದು ಅಲ್ಲೇ ಎಷ್ಟು ಜನ ಕೆಳಗೆ ನನಗೆ ಈಗ ಒಂದು 50,000 ಆಟಮ್ ನಮಗೆ ಜೀವನ ಮಾಡಬೇಕು ಆ ಉದ್ದೇಶಕ್ಕೋಸ್ಕರ ಇದೆಲ್ಲ ಮಾಡ್ತಾರೆ ಎಲ್ಲರಿಗೂ ಆ ಥರ ಇಲ್ಲ ಕಸ್ತಿ ಮಾಡಬೇಕು ಅಲ್ಲ ಅವ್ರು ಬಾಡಿ ವಯಸ್ಸಾಗಿದೆ ಅವರಿಗೆ ಜೀವನ ಮಾಡಕ್ ಬೇಕು ಅಂತಿರಲ್ಲ ನಮ್ಮ ಸರ್ಕಾರದಿದ್ದು ಆಯ್ತಾ ಹೌದು ಮೇಡಮ್ ವಯಸ್ಸಾದ್ರೆ ಅವರಿಗೆ ಮಕ್ಕಳ ಅಂಗಡಿ ಇರ್ತಾರೆ ಅವ್ರು ಸಾಕ್ಬೇಕು ಅವ್ರ ತಂದೆ ತಾಯಿನ ನಮ್ಮ ಸರ್ಕಾರದ ಆಸ್ತಿನ ಈಗ ಆ ಥರದ ಬಿಡಿ ಅದು ಮಾತಾಡೋಣ ನೆಕ್ಸ್ಟ್ ಬರುವಾಗ ಈಗ